The sacred birth story of Lord Ganesha. Goddess Parvati created a little body to guard her door. When Lord Shiva returned, the boy stopped him at knowing who he was. In anger, Shiva struck him down. To console Parvati, he giving him an elephant's head. Thus was born Lord Ganesha, the remover of obstacles. Team number 31. ನಾನು ಸ್ನಾನ ಮಾಡಿ ನನ್ನ ಅರಮನೆಗೆ ಹೋಗುತ್ತೇನೆ. ನಾನು ಅಪ್ಪಣೆ ಕೊಡುವವರೆಗೂ ಯಾರನ್ನೂ ಅರಮನೆಗೆ ಪ್ರವೇಶಿಸುವುದಿಲ್ಲ. ನಿಮ್ಮ ಅಪ್ಪಣೆಯಂತೆ ಆಗಲಿ ಮಾತೆ. ಭೋಲೆನಾಥನಿಗೆ ಜಯವಾಗಲಿ. ದಾರಿಯಿಂದ ಸರಿ, ಒಳಗೆ ಹೋಗಲು ಬಿಡು. ಕ್ಷಮಿಸಿ ಪ್ರಭು, ಯಾರನ್ನು ಒಳಗೆ ಬೀಳಬೇಕೆಂದು ಮಾತೆ ಪಾರ್ವತಿ ಅಪ್ಪಣೆಯಾಗಿದೆ. ಅರೆ ಮೂರ್ಖ, ಈ ಆದೇಶವು ಇತರರಿಗಾಗಿ. ನಾನಂತೂ ಅವರ ಪತಿ ಪರಮೇಶ್ವರ. ದಾರಿ ಬಿಡು. ಹೇಗೆ ಪ್ರವೇಶಿಸುವುದು? ನನ್ನ ತಡೆಯುವುದೇ? ಪ್ರಿಯೆ, ಅವನು ನನ್ನ ದಾಸ. ಅವನು ನನ್ನನ್ನು ಕರೆಯುವುದು ಅದು ಹೇಗೆ ಸಾಧ್ಯ? ಆದರೆ ನನಗೆ ನನ್ನ ಮಾತನ್ನು ಕೇಳದಿರುವುದು ಇದು ಧರ್ಮವಲ್ಲ. ಕೋಪಿಸಬೇಡ ಪ್ರಿಯೆ, ಅವನನ್ನು ಕ್ಷಮಿಸಿಡು. ಅವನು ಸ್ವಲ್ಪ ಅಲ್ಪ ಬುದ್ಧಿಯವರು. ಈ ನಂದಿ ಮಾಡಿದ್ದು ಸರಿಯಲ್ಲ. ಆದರೆ ಅವನಾದರೂ ಏನು ಮಾಡ್ಯಾನು? ಸ್ವಾಮಿ ಭಕ್ತನಾಗಿದ್ದಾನೆ. ಅವನಿಗೆ ತನ್ನ ಸ್ವಾಮಿಯನ್ನು ತಡೆಯುವ ಧೈರ್ಯ ಬರಲಿಲ್ಲವೇನು? ನನಗೆ ಒಬ್ಬ ಒಳ್ಳೆಯ ಗಣ ಬೇಕೆಂದರೆ ಅವನು ಬುದ್ಧಿವಂತನಾಗಿರಬೇಕು, ಸಾಹಸಿಯಾಗಿರಬೇಕು, ನನ್ನ ಆಜ್ಞೆಯನ್ನು ಅನುಸರಿಸುವಂತವನಾಗಿರಬೇಕು. ನಾನು ಸ್ವತಃ ಇಂತಹ ಒಂದು ಗಣವನ್ನು ಮಾಡುತ್ತೇನೆ. ಪುತ್ರ ಗಣೇಶ, ಏನಾಯ್ತಮ್ಮ? ನೋಡು ಮಗು, ನಾನು ಸ್ನಾನ ಮಾಡಿ ಸ್ನಾನಗೃಹಕ್ಕೆ ಹೋಗುತ್ತೇನೆ. ನೀನು ಗಮನದಲ್ಲಿ ಕೂತ್ಕೋ ಮತ್ತು ನನ್ನ ಅಪ್ಪಣೆಯಲ್ಲಿ ಯಾರನ್ನು ಒಳಗೆ ಪ್ರವೇಶಿಸಲು ಬಿಡಬೇಡ. ನಿಮ್ಮ ಆಜ್ಞೆಯಂತೆ ಆಗಲಿ ಮಾತೆ. ನಾನು ಯಾರನ್ನೂ ಒಳಗೆ ಬಂದು ಬಿಡಲಿಲ್ಲ. ನೀವು ನಿಶ್ಚಿಂತವಾಗಿ ಸ್ನಾನ ಮಾಡಿ. ಕ್ಷಮಿಸಿ ಪ್ರಭು, ನೀವು ಒಳಗೆ ಹೋಗಲು ಸಾಧ್ಯವಿಲ್ಲ. ಪುಟ್ಟ ಕಂದ, ಯಾರು ನೀನು ಮತ್ತು ನನ್ನ ದಾರಿಯನ್ನು ಯಾರು ಕರೆಯುತ್ತಿದೆಯಾ? ನಾನು ಗೌರಿ ಪುತ್ರ ಗಣೇಶ. ಗೌರಿ ಪುತ್ರ? ಹಾಗಾದರೆ ಈ ಆದೇಶ ನನಗಾಗಿ ಅಲ್ಲ. ಯಾಕೆಂದ್ರೆ ನಾನು ಗೌರಿಯ ಪತಿ ಶಿವಶಂಕರ. ದ್ವಾರದಿಂದ ಆಚರಿ ಬಾರ್ಕ. ಖಂಡಿತ ಇಲ್ಲ. ಎಲ್ಲಿ ತನಕ ಅಮ್ಮ ಅಪ್ಪನಿಗೆ ಕೊಡೋದಿಲ್ವೋ ಅಲ್ಲಿ ತನಕ ನಾನು ಯಾರನ್ನೂ ಒಳಗೆ ಹೋಗಲು ಬಿಡೋದಿಲ್ಲ. ನಿಮ್ಮ ಶಸ್ತ್ರದಿಂದ ಕಳೆಯಲಿ ಇದ್ದಂತಹ ಯಾವುದಾದರೂ ಬೇರೆ ಬಾಲಕನ ತಲೆಯನ್ನು ಬಾಲಕ ಗಣೇಶನ ಕುತ್ತಿಗೆಗೆ ಜೋಡಿಸಬಹುದು. ಹೌದು, ಎಂತಹ ಒಂದು ಬಾಲಕನ ತಲೆಯನ್ನು ತಗ್ಗಿಸಿದರೆ ಅವನ ಮುಖ ಉತ್ತರ ದಿಕ್ಕಿನಲ್ಲಿದ್ದು ಮತ್ತು ಅವನ ತಾಯಿ ತನ್ನ ಮಗುವಿಗೆ ಬೆನ್ನು ಮಾಡಿ ಮಲಗಿದವರಾಗಿರಬೇಕು. ನಿಮ್ಮ ಅಪ್ಪಣೆಯಂತೆಯೇ ಆಗಲಿ ಪ್ರಭು. ಕೆಲವು ಮೂರ್ಖರೇ ಇನ್ನೇನು ತಿಳಿದಿರಿ? ಪ್ರಭು, ನೀವು ಆದೇಶ ಕೊಟ್ಟಂತೆ ಅದರ ಪ್ರಕಾರ ಇದೇ ಬಾಲಕ ಸಿಕ್ಕಿದ. ನಾವು ಅವನ ತಲೆಯನ್ನು ತೆಗೆದುಕೊಂಡು ಬಂದೆವು. ಯೋಚನೆ ಮಾಡುವಂತ ಸಮಯವಲ್ಲ ಪ್ರಭು. ಈ ಗಜ ತಲೆಯನ್ನು ಜೋಡಿಸಿ ಬಾಲಕ ಗಣೇಶನನ್ನು ಜೀವಂತ ಮಾಡಿ. ಇವರು ಜೀವಂತನಾದ. ನೀವು ಕೇವಲ ಜೀವಂತವನ್ನು ಮಾಡಿಸಬೇಕು. ಆದರೆ ಈ ರೂಪದಲ್ಲಿ ಇವನು ನೋಡಿ ಎಲ್ಲರೂ ಬೇರೆ ಮಾಡಬಹುದು. ಚಿಂತಿಸಬೇಡ ಪ್ರಿಯೆ, ಹಾಗೇನೂ ಆಗಲಾರದು. ನಾನು ಇವರಿಗೆ ವರದಾನ ಕೊಡುತ್ತೇನೆ. ಅಂದರೆ ಯುಗದವರೆಗೆ ಜನರನ್ನೆಲ್ಲ ಪೂಜೆ ಮಾಡುತ್ತಾರೆ. ಈ ಅದ್ಭುತ ಬಾಲಕ ಪ್ರತಿ ಮಾಸಗಳ ಕಲ್ಯಾಣ ಮಾಡುತ್ತಾನೆ. ಯಾವುದೇ
ಶುಭ ಕಾರ್ಯ ಆಗುವುದಾದರೆ ಮೊಟ್ಟ ಮೊದಲು ಗಣೇಶನ ಪೂಜೆ ಮಾಡಲಾಗುತ್ತೆ. ಈ ಬಾಲಕನು ವಿದ್ಯೆ ಮತ್ತು ಬುದ್ಧಿಯ ದಾತನಾಗುತ್ತಾನೆ. ದೇವಸ್ಥಾನ ಮನೆಗಳಲ್ಲಿ ಇವರ ಸ್ನಾನ ಮಾಡಲಾಗುತ್ತೆ.